ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇವಾಗ ನಾನು ಪಿಎಂ ಕಿಸಾನ್ ಯೋಜನೆಯ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಇದೇನಿದು ಪಿಎಂ ಕಿಸಾನ್ ಯೋಜನೆಯ ಹಣ ಮೊನ್ನೆ ಆದ್ರೂ ಹಾಕಿದ್ದಾರೆ. ಈಗ 21ನೇ ಕಂತಿನ ಹಣ ತಲುಪಿದೆ. ಇವಾಗ ನಮಗೆ 22ನೇ ಕಂತಿನ ಹಣ ಬರಬೇಕಾಗಿದೆ. ಇವಾಗ ಬರೋದಿಲ್ಲ, ಇನ್ನೂ ಲೇಟ್ ಇದೆ. ಇವ್ರು ಯಾಕೆ ಇಷ್ಟು ಲಘು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಿದ್ದೀರಾ? ಇಲ್ಲ ಸ್ನೇಹಿತರೆ, ಇದು ಪಿಎಂ ಕಿಸಾನ್ ಯೋಜನೆಯ ಐಡಿ ಮಾಹಿತಿ ಆಗಿದೆ. ಏನಪ್ಪಾ ಇದು ಐಡಿ ಅಂತ ಅಂದ್ರೆ, ಎಷ್ಟೋ ಜನರಿಗೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣವು ಪೆಂಡಿಂಗ್ ಆಗ್ತಾ ಇತ್ತು ಮತ್ತು ಬರ್ತಾನೆ ಇರ್ತಿದ್ದಿಲ್ಲ. ಯಾಕೆ ಅಂತ ಅಂದ್ರೆ, ಮತ್ತು ಇಲ್ಲಿ ಹಲವಾರು ಜನರು ಏನ್ ಮಾಡ್ತಾ ಇದ್ರು ಅಂದ್ರೆ, ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಮಾಡಿಸಿಕೊಂಡು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ತಾ ಇದ್ರು. ಅಂತವರನ್ನು ತೆಗೆದು ಹಾಕಿ ಇಲ್ಲಿ ಅರ್ಹ ರೈತರಿಗೆ ಮಾತ್ರ ಈ ಒಂದು ಯೋಜನೆಯ ಅವಕಾಶವನ್ನು ಕಲ್ಪಿಸುವುದಕ್ಕೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಐಡಿ ಎನ್ನುವ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಪಡೆದುಕೊಳ್ಬೇಕಂದ್ರೆ ಈ ಒಂದು ಐಡಿ ನಿಮ್ಮ ಕಡೆ ಇರಲೇಬೇಕು. ಈ ಒಂದು ಐಡಿಯನ್ನು ಯಾವ ರೀತಿ ಪಡೆಯಬೇಕು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದಾನೆ. ಸ್ನೇಹಿತರೆ, ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣವು ಮುಖ್ಯ ಉದ್ದೇಶ ಏನಂದ್ರೆ, ಭಾರತ ಸರ್ಕಾರದಿಂದ ರೈತರಿಗೆ ನೇರವಾಗಿ ಆರ್ಥಿಕ ಸಹಾಯಕ್ಕೆ ಒಂದು ವರ್ಷಕ್ಕೆ 6,000 ರೂಪಾಯಿ ಸಿಗ್ತಾ ಇದೆ ಮತ್ತು 3 ಕಂತಾಗಿ ಪ್ರತಿ ಹಂತಕ್ಕೆ 2,000 ರೂಪಾಯಿ ನೇರವಾಗಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಇದು ಪ್ರತಿ ರೈತರಿಗೂ ಕೂಡ ತಲುಪ್ತಾ ಇದೆ. ಕರ್ನಾಟಕದ ರೈತರಿಗಾಗಿರ್ಬೋದು ಮತ್ತು ಭಾರತ ದೇಶದ ರೈತರಿಗಾಗಿರ್ಬೋದು ಇದು ಪಿಎಂ ಕಿಸಾನ್ ಯೋಜನೆಯ ಹಣವಾಗಿದೆ. ಸ್ನೇಹಿತರೆ, ಇಲ್ಲಿ ಕಳೆದ ವರ್ಷಗಳಿಂದ ಬಹಳಷ್ಟು ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಅರ್ಜಿ ಹಾಕಿರ್ತಾರೆ, ಆದ್ರೆ ಅವ್ರಿಗೆ ಹಣವೇ ಬರೋದಿಲ್ಲ. ಇಲ್ಲಿ ಯಾಕೆ ಒಂದು ಹಣ ಬರ್ತಾ ಇಲ್ಲ ಅನ್ನುವ ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಸಿಕೊಂಡು ಈ ಒಂದು ಯೋಜನೆ ಲಾಭ ಪಡಿತಾ ಇರ್ತಾರಲ್ಲ, ಅಂತವರನ್ನು ಇಲ್ಲಿ ಸರ್ಕಾರದಿಂದ ತೆಗೆದು ಹಾಕಲಾಗಿದೆ. ಯಾವ ರೀತಿ ಅಂತ ನೋಡೋಣ. ಮತ್ತು ಮುಂದಿನ ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ನಿಮಗೆ ಬರ್ಬೇಕಂದ್ರೆ, ಮುಂದಿನ ಪಿಎಂ ಕಿಸಾನ್ ಯೋಜನೆ 22ನೇ ಕಂತಿನ ಹಣ ಬರ್ಬೇಕಂದ್ರೆ ನಿಮ್ ಕಡೆ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಐಡಿ ಇರಲೇಬೇಕು ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಯಾಕೆ ಈ ಒಂದು ಯೋಜನೆಯ ಐಡಿ ಅನಿವಾರ್ಯ ಅಂತ ನೋಡೋದಾದ್ರೆ, ಈ ಒಂದು ಹೊಸ ಐಡಿ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯವಾಗಿದೆ. ಕಾರಣಗಳು ಏನಂದ್ರೆ, ನಕಲಿ ಡಾಕ್ಯುಮೆಂಟ್ಸ್ ಮಾಡಿಸಿಕೊಂಡು ಈ ಒಂದು ಹಣವನ್ನು ಪಡಿತಾ ಇರ್ತಾರಲ್ಲ, ಅಂತವರನ್ನು ಇಲ್ಲಿ ತೆಗೆದು ಹಾಕಲಾಗ್ತಾ ಇದೆ. ಒಬ್ಬ ವ್ಯಕ್ತಿಗೆ ಒಂದು ಐಡಿಯನ್ನು ರಾಜ್ಯದ ಪ್ರತಿ ಜನರಿಗೆ ನೀಡ್ತಾ ಇದ್ದಾರೆ. ಪ್ರತಿ ಎಲ್ಲಾ ಜಮೀನಿಗೂ ಕೂಡ ಈ ಒಂದು ಯೋಜನೆಯ ಐಡಿಯನ್ನು ಕೂಡ ನೀಡಲಾಗ್ತಾ ಇದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಅವಕಾಶ ಸಿಗ್ತಾ ಇದೆ ಈ ಒಂದು ಐಡಿ ಮೂಲಕ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಬಹಳಷ್ಟು ಕುಟುಂಬದಲ್ಲಿ ಗಂಡ ಹೆಂಡತಿ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣವನ್ನು ಪಡಿತಾ ಇದ್ರು. ಒಂದೇ ಜಮೀನಿನಲ್ಲಿ ಹೆಸರು ಇದ್ದು ಕೂಡ ಈ ಒಂದು ಯೋಜನೆ ಲಾಭ ಪಡಿತಾ ಇದ್ರು. ಈ ರೀತಿ ಮಾಡೋದಕ್ಕೆ ಬರೋದಿಲ್ಲ, ಆದ್ರೂ ಕೂಡ ಅವರು ಏನೋ ಒಂದು ಮಾಡ್ಕೊಂಡು ಈ ಒಂದು ಯೋಜನೆ ಲಾಭ ಪಡಿತಾ ಇದ್ರು. ಆದ್ರೆ ಅದನ್ನು ತೆಗೆದು ಹಾಕಲಾಗಿದೆ ಸರ್ಕಾರದಿಂದ. ಏಕೆಂದ್ರೆ ಒಂದು ಉತ್ತಾರಕ್ಕೆ, ಒಂದು ಜಮೀನಿಗೆ, ಒಬ್ಬ ರೈತರಿಗೆ ಮಾತ್ರ ಈ ಒಂದು ಅವಕಾಶ ಸಿಗುತ್ತದೆ. ಅದಕ್ಕೋಸ್ಕರ ಅದರಿಂದ ಇಲ್ಲಿ ಹಲವಾರು ಜನರು ಈ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಸಿಕೊಂಡು ಹಣವನ್ನು ಪಡಿತಾ ಇದ್ರು. ಸರ್ಕಾರಿ ನೌಕರರಾಗಿರ್ಬೋದು ಮತ್ತು ಇತರೆ GST ಕಟ್ಟುವ ಜನರಾಗಿರ್ಬೋದು ಈ ಒಂದು ಯೋಜನೆ ಲಾಭ ಪಡಿತಾ ಇದ್ರು. ಅಂತವರನ್ನು ಇಲ್ಲಿ ಸರ್ಕಾರದಿಂದ ತೆಗೆದು ಹಾಕಿ ಈ ಒಂದು ಯೋಜನೆಯ ಐಡಿಯನ್ನು ನೀಡಲಾಗ್ತಾ ಇದೆ. ಈ ಒಂದು ಐಡಿ ಇದ್ರೆ ಮಾತ್ರ ಮುಂದಿನ ಹಣ ನಿಮ್ಮ ಖಾತೆಗೆ ಜಮಾವಾಗುವಂತದ್ದು. ಸ್ನೇಹಿತರೆ, ಇಲ್ಲಿ ಸರ್ಕಾರವು ತ್ವರಿತವಾಗಿ ಈ ಒಂದು ಐಡಿ ಡಿಜಿಟಲ್ ಪ್ರತಿಯೊಬ್ಬರಿಗೂ ಕೂಡ ನೀಡಲಾಗ್ತಾ ಇದೆ. ಈ ಐಡಿಯನ್ನು ಪಡೆಯಲು ಸಾಮಾನ್ಯವಾಗಿ ನೀವು ಈ ರೀತಿ ಮಾಡಬೇಕು ಅಂತ ಕೂಡ ತಿಳಿಸಲಾಗಿದೆ. ಏನಂದ್ರೆ, ಅಧಿಕಾರಿಗಳ ಪಿಎಂ ಕಿಸಾನ್ ವೆಬ್ಸೈಟ್ ಮೂಲಕ ಈ ಒಂದು ಯೋಜನೆಯ ಮೂಲಕ ನೀವು ನೋಂದಣಿ ಮಾಡ್ಕೋಬೇಕು. ಅಂದ್ರೆ ಪಿಎಂ ಕಿಸಾನ್ ಯೋಜನೆಯ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ. ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಆ ಒಂದು ಲಿಂಕ್ ಓಪನ್ ಆಗುತ್ತದೆ. ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತದೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ಸಂಖ್ಯೆ ಇರುತ್ತದೆಯೋ ಅಲ್ಲಿ ಹಾಕಬೇಕಾಗುತ್ತದೆ. ಹಾಕಿದ ತಕ್ಷಣ ನಿಮಗೆ ಅರ್ಜಿಯ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೇಳುತ್ತದೆ. ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಭರ್ತಿ ಮಾಡಬೇಕಾಗುತ್ತದೆ. ನಂತರ ಸಹಿ ಮಾಡಿ ಈ ಒಂದು ಐಡಿಯನ್ನು ಪಡೆಯಿರಿ. ಈ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತದೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತದೆ. ಅಥವಾ ನಿಮಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಅಥವಾ CSC ಕೇಂದ್ರಕ್ಕೆ ಹೋಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಪಿಎಂ ಕಿಸಾನ್ ಯೋಜನೆಯ ಐಡಿಯನ್ನು ಪಡೆಯಿರಿ ಅಂತ ಕೂಡ ತಿಳಿಸುತ್ತೇನೆ. ಸ್ನೇಹಿತರೆ, ಇದರಿಂದ ರೈತರಿಗೆ ಏನ್ ಲಾಭ ಸಿಗುತ್ತದೆ ಅಂದ್ರೆ, ಐಡಿ ಇದ್ದರೆ ಅವರು ಅರ್ಹರು ಅಥವಾ ಅನರ್ಹರು ಅಂತ ಕೂಡ ಗೊತ್ತಾಗುತ್ತದೆ. ನಕಲಿ ಖಾತೆಗೆ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ಹಂತ ಹಂತವಾಗಿ ಅವರು ಅರ್ಹ ರೈತರಾಗಿದ್ರೆ ಅವ್ರಿಗೆ ಲಾಭವಾಗಿ ಸಿಗುತ್ತದೆ. ಹಂತ ಹಂತವಾಗಿ ಅವ್ರಿಗೆ ಹಣ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಬ್ಯಾಂಕ್ ಖಾತೆಗೆ ಲಾಭ ನೇರವಾಗಿ ನಿಮ್ಮ ಖಾತೆಗೆ ವರ್ಗಾವಣೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗುತ್ತದೆ. ಅಂದ್ರೆ ಬ್ಯಾಂಕ್ ನಿಂದ ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಆಗುತ್ತದೆ ಈ ಒಂದು ಐಡಿ ನಿಮ್ಮಲ್ಲಿದ್ರೆ ಮಾತ್ರ. ಹೌದು ಸ್ನೇಹಿತರೆ, ನಕಲಿ ಸಂದೇಶಗಳು ಮತ್ತು ಮೋಸದ ಪ್ರತಿಭಟನೆಗಳು ಯಾವ ರೀತಿ ಅಂದ್ರೆ, ಹಲವಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ನಕಲಿ ಸುದ್ದಿ ಮತ್ತು ಮೋಸ ಸಂದೇಶಗಳು ಹರಡಾಡ್ತಾ ಇದಾವೆ. ಯಾವ ರೀತಿ ಅಂದ್ರೆ, ಹಲವಾರು ಜನರಿಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿಮ್ಗೆ ಈ ಒಂದು ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ನಿಮ್ಗೆ ಬರುತ್ತದೆ ಅಂತ ಕೂಡ ಬಹಳಷ್ಟು ಜನರು ನಕಲಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದರಿಂದ ಜಾಗೃತವಾಗಿ ಇರಿ. ಈ ರೀತಿ ಯಾವುದೇ ಒಂದು ಪ್ರತಿಭಟನೆ ಬರೋದಿಲ್ಲ, ನಿಮ್ಗೆ ಈ ರೀತಿ ಯಾವುದೇ ಒಂದು ಸರ್ಕಾರದಿಂದ ಸಂದೇಶ ಬರೋದಿಲ್ಲ. ಯಾರು ಕೂಡ ಆ ರೀತಿ ಲಿಂಕ್
ಬಂದ್ರೆ ಅದನ್ನು ಕ್ಲಿಕ್ ಮಾಡಬೇಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಅರ್ಹತಾ ಮಾನದಂಡಗಳು ಏನಿದಾವೆ ಅಂದ್ರೆ ಪಿಎಂ ಕಿಸಾನ್ ಸ್ಕೀಮ್ ನಲ್ಲಿ ಲಾಭ ಪಡೆಯಲು ಕೆಲವು ಪ್ರಮುಖ ಅಂಶಗಳಿದಾವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅವರು ಸರ್ಕಾರಿ ನೌಕರರಾಗಿರಬಾರ್ದು ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಇಲ್ಲಿ GST ಕಟ್ಟುವವರು ಈ ಒಂದು ಅವಕಾಶ ಸಿಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಇಲ್ಲಿ ಗಂಡ ಹೆಂಡತಿಯರು ಕೂಡ ಈ ಒಂದು ಯೋಜನೆ ಲಾಭ ಪಡೆದಿರ್ತಾರಲ್ವಾ, ಅಂತವರಿಗೆ ಇಲ್ಲಿ ನಿಲ್ಲಿಸಲಾಗಿದೆ. ಒಬ್ಬರಿಗೆ ಮಾತ್ರ, ಹೌದು, ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆಯ ಅವಕಾಶ ಸಿಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ID ಮೂಲಕ ನಿಮ್ಗೆ ತಿಳಿಸಲಾಗುತ್ತದೆ. ಈ ಒಂದು ID ನಿಮ್ಮಲ್ಲಿದ್ರೆ ಖಂಡಿತವಾಗಿ ನಿಮ್ಗೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಅವಕಾಶವಿರುತ್ತದೆ. ಈ ಒಂದು ID ಯನ್ನು ಪಡೆದುಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಕೂಡ ಹಣ ಬರೋದಿಲ್ಲ ಇನ್ಮುಂದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ID ಯನ್ನು ಪಡೆಯಿರಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಮುಂದೆ ಬರುವ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣವು ಮುಂದೆ ಬರ್ತೈತಲ್ವಾ, ಆ ಒಂದು ಹಣವು ನಿಮ್ಗೆ ಬರ್ಬೇಕಂದ್ರೆ ಈ ಒಂದು ID ನಿಮ್ಮಲ್ಲಿ ಇರಲೇಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ID ಯನ್ನು ಪಡೆಯಿರಿ ಅಂತ ಕೂಡ ತಿಳಿಸ್ತೇನೆ. ನಿಮ್ಮ ಮೊಬೈಲ್ ಮೂಲಕ ಈ ಒಂದು ID ಯನ್ನು ಪಡೆಯಬಹುದು. ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಗ್ರಾಮಗಳಿಗೆ ಅಥವಾ CSC ಸೆಂಟರ್ಗೆ ಹೋಗಿ ಈ ಒಂದು ಯೋಜನೆಯ ID ಯನ್ನು ಪಡೆಯಿರಿ ಅಂತ ಕೂಡ ತಿಳಿಸುತ್ತೇನೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾರೆಲ್ಲ ಈ ಒಂದು ಯೋಜನೆಯ ಲಾಭ ಪಡಿತಾ ಇದ್ದೀರೋ ನಿಮ್ಮ ಹತ್ತಿರ ಇನ್ಮುಂದೆ ID ಇರಲೇಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ಮುಂದೆ ನಿಮ್ಗೆ ಪಿಎಂ ಕಿಸಾನ್ ಯೋಜನೆ ಹಣ ಬರೋದಿಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಅದಕ್ಕೋಸ್ಕರ ಬೇಗ ಈ ಒಂದು ID ಯನ್ನು ಪಡೆದುಕೊಳ್ಳಿ. ನಿಮ್ಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತದೆ. ಈ ಒಂದು ಯೋಜನೆಯ ಮುಖ್ಯವಾಗಿದೆ, ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ರೈತರ ವಾಟ್ಸ್ಆಪ್ ಗ್ರೂಪ್ ಇರ್ತಾವಲ್ಲ, ಅಲ್ಲೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಸರ್ಕಾರದಿಂದ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ID ಯನ್ನು ಇವಾಗ ನೀಡಲಾಗ್ತಾ ಇದೆ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನೋಡ್ತಾ ಇದ್ರು ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ನೂ ಶೇರ್ ಮಾಡಿಲ್ಲ ಅಂದ್ರೆ ಬೇಗ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತದೆ, ಪ್ರತಿಯೊಬ್ಬರಿಗೂ ಕೂಡ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಅದಕ್ಕೋಸ್ಕರ ತಿಳಿಸ್ತಾ ಇರುವಂತದ್ದು. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತೆ ಈ ಒಂದು ID ಯನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ. ಇಲ್ಲ ಅಂದ್ರೆ ಹಣ ಇನ್ಮುಂದೆ ಬರೋದಿಲ್ಲ.